ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅಂತ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಭವ್ಯ ಕಿರಣ್ ರಾಜ್ ಚಾನಲ್. ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್. Let's go. ಓಕೆ, ಸೀಸನ್ ಇದ್ದಾಗ ಸೀಸ್ನಲ್ ಫ್ರೂಟ್ಸು ತಿನ್ಬಿಡ್ಬೇಕಂತೆ. ಸೊ ಲಾಸ್ಟ್ ಟೈಮ್ ತಿಂದಿರೋ ಅಂಥ ಹಲಸಿನ ಹಣ್ಣು ಚೆನ್ನಾಗಿರಲಿಲ್ಲ ಅಂತ ನನ್ನ ತಮ್ಮಗೆ ಹೇಳ್ತಿದ್ದೆ. ಅದಕ್ಕೆ ಮರದಲ್ಲೇ ಮಾಗಿರೋವಂಥ ಹಣ್ಣನ್ನು ತಂದುಕೊಟ್ಟಿದ್ದೆ. ತುಂಬ ಚೆನ್ನಾಗಿತ್ತು ಹಲಸಿನ ಹಣ್ಣು ಮಾತ್ರ. ಸೊ ನೆಕ್ಸ್ಟ್ ಡೇ ನಾನು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮೊದಲೇ ಅವರೆಬೇಳೆ ಮತ್ತು ಹೆಸರು ಕಾಳನ್ನು ನೆನೆಸಿಟ್ಟಿದ್ದೆ. ಇದರೊಟ್ಟಿಗೆ ನಾನು ಎಲೆಕೋಸನ್ನು ಹಾಕ್ಬಿಟ್ಟು ಬಸ್ಸಾರು ಮಾಡ್ತೀನಿ. ಈ ಎಲೆಕೋಸು ನನ್ನ ತಮ್ಮ ಬೆಳೆದಿರೋ ಅಂಥದ್ದು ತುಂಬ ದೊಡ್ಡದಿತ್ತು ಅಂದ್ಬಿಟ್ಟು ಒಂದು 6-7 ರೆಸಿಪಿಗೆ ನನಗೆ ಇದು ಯೂಸ್ ಆಯಿತು. ಇವತ್ತು ಖಾಲಿ ಆಗುತ್ತೆ. ಸೊ ಬಸ್ಸಾರು ಮಾಡಿ ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು, ಹಾಗೆಯೇ ಬೇಯೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಬೇಕು. ಇದು ಬೇಯೋದ್ರೊಳಗಡೆ ಒಂದು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಮಸಾಲೆಗೆ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಹಾಕಬೇಕು. ಇವೆರಡನ್ನ ಚಾಪ್ ಮಾಡಿ ಸೈಡಲ್ಲಿ ಇಟ್ಕೊಂಡು, ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡು, ಜೊತೆಗೆ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೋಬೇಕಾಗತ್ತೆ. ಹಾಗೆಯೇ ಕರಿಬೇವು ಸ್ವಲ್ಪ ಬೇಕು. ಇದರೊಟ್ಟಿಗೆ ಮಿಕ್ಸಿಗೆ ಒಂದು ಸ್ವಲ್ಪ ಕಾಯಿ ತುರಿನ ಸೇರಿಸಿದ್ದೀನಿ. ಹಾಗೆಯೇ ಮನೇಲೇ ಮಾಡಿರೋವಂಥ ಸಾಂಬಾರು ಪೌಡರು 2 ಸ್ಪೂನ್ ಹಾಕಬೇಕಾಗತ್ತೆ. ಒಂದು ಸ್ವಲ್ಪ ಹಸಿ ಜೀರಿಗೆ, ಎಳ್ಳು ಗಸಗಸೆ ಇದ್ದರೆ 1 ಸ್ಪೂನ್ ಸೇರಿಸಿದ್ರೆ ಇನ್ನೂ ಚೆನ್ನಾಗಾಗತ್ತೆ ಸಾಂಬಾರು. ಇದೆಲ್ಲವನ್ನು ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬರಬೇಕು. ಒಗ್ಗರಣೆ ಕೊಟ್ಟು ಇದೆಲ್ಲ ಪೇಸ್ಟನ್ನು ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬಸ್ಸಾರನ್ನು ರೆಡಿ ಮಾಡ್ಕೊಬೇಕು. ಇನ್ನು ತರಕಾರಿ ಬೇಯಿಸಿರೋ ಅಂಥ ನೀರನ್ನ ಕೂಡ ಸಾಂಬಾರಿಗೆ ಸೇರಿಸ್ಬಿಟ್ಟು, ಆ ತರಕಾರಿ ಏನಿರುತ್ತೆ ಅದು ತೂತ್ಪಟ್ಲಲ್ಲಿ ಬಗ್ಗಿಸ್ಬಿಟ್ಟು ಈ ರೀತಿ ಒಗ್ಗರಣೆ ಕೊಟ್ಬಿಟ್ರೆ ಒಂದು ಒಳ್ಳೆ ಬಸ್ಸಾರು ಪಲ್ಯ ರೆಡಿ ಆಗುತ್ತೆ. ಇದರೊಟ್ಟಿಗೆ ಮುದ್ದೆ ಅನ್ನ ಚೆನ್ನಾಗಾಗತ್ತೆ. ಹಾಗೆಯೇ ಮನೆಗೆ ಕಿರಣ್ಗೆ ಕಳಿಸ್ಬಿಟ್ಟು ನಾನು ತೋಟದ ಹತ್ರ ಕೂತ್ಕೊಂಡು ಒಂದಷ್ಟು ಎಡಿಟಿಂಗ್ ಕೆಲಸಗಳೆಲ್ಲ ಅಲ್ಲೇ ಮಾಡ್ಕೋತೀನಿ. ತುಂಬ ಚೆನ್ನಾಗಿದೆ. ಕಾಲೇಜ್ ಬೇರೆ ರಜಾ ಇದೆ ಇವಾಗ, ಅದಕ್ಕೆ ವೀಡಿಯೋಸ್ ಮಾಡ್ತಿರ್ತೀನಿ. ನನ್ನ ಟೈಮ್ ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ನನಗೆ ಆಟ ಆಡಬೇಕು ಅಂದರೆ ಆಟ ಆಡ್ತೀನಿ, ವೀಡಿಯೋ ಮಾಡಬೇಕು ಅಂದರೆ ವೀಡಿಯೋ ಮಾಡ್ತೀನಿ. ಹೋಪ್ ನನ್ನ ಲೈಫ್ ಸ್ಟೈಲ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಭಾವಿಸ್ತಿದ್ದೀನಿ. ಥ್ಯಾಂಕ್ ಯು.